ಅವ್ರಿಗೆ ನಿದ್ದೆ ಮಾಡಿದಾಗ ಹಿಂಗೆ ಅಂತಾನೇ ಇರ್ತಾರೆ. ನಿದ್ದೆನೇ ಮಾಡಲ್ಲ ಅವರು. ಅದರಿಂದ ಅವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ಅವರು ನಾನು ಎಲ್ಲ ವಿವರವಾಗಿ ಅವ್ರದ್ದೆಲ್ಲ ಬಹಿರಂಗ ಮಾಡಿದ್ದೀನಿ ಹಿಂದೆನೇ. ಅದರಿಂದ ಯಾರು ಏನು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದರಿಂದ ನನ್ನ ವೈಯಕ್ತಿಕ ಇದ್ರ ಬಗ್ಗೆ ಏನು ಅಂತ ಜಿಲ್ಲೆಯಲ್ಲಿ ಆಗುವಗಳ ಬಗ್ಗೆ ನಿಮ್ಗೆಲ್ರಿಗೂ ನನಗಿಂತ ಹೆಚ್ಚು ಮಾಹಿತಿ ಇದೆ. ಸಂಸದರ ಬಗ್ಗೆ ನಾನು ಒಂದೊಂದ್ಸತಿ ಭಾಳ ಕನಿಕರ ಬರುತ್ತೆ ರೀ. ನಾನು ನೋಡಿದೆ ಅಲ್ಲೆಲ್ಲೋ ICU ಇದೆ ಸರ್ಕಾರ ಅಂತಲೋ ಹೇಳಿದರು. ICU 23 ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರ ನಿರ್ಲಕ್ಷ್ಯದಿಂದ 23 ಜನ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ಕೆ ಆಯಿತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಗೊತ್ತಿದೆ. ICU ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ, ನಾಚಿಕೆ ಆಗಬೇಕು ಅಂತ ಅವ್ರಿಗೆ. ಇದ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಹೋದಾಗ ಭಾಳ ಅಸಹ್ಯ ಅನಿಸುತ್ತೆ. ಪಾಪ ಇವರಿಗೆ ನನಗೆ ಭಾಳ ಒಂದೊಂದ್ಸತಿ ಭಾಳ ಅಯ್ಯೋ ಅನ್ಸುತ್ತೆ ರೀ. ಯಾಕಂದರೆ ನಾನು ಭಾಳ ಬುದ್ಧಿವಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ನನಗಿಂತ ವಯಸ್ಸಲ್ಲಿ ಸಣ್ಣವನು ಸ್ವಲ್ಪ. ನಾನೇನೋ ಭಾಳ ತಿಳುವಳಿಕೆ ಇದೆ. ಯಾಕಂದರೆ ಆ ಡ್ರೆಸ್ಸು, ಆ ಸ್ಟೈಲು, ಆ ಹಾವ ಭಾವ ಎಲ್ಲ ನೋಡಿ ಭಾಳ ರಾತ್ರಿ ಎಲ್ಲ ಅಧ್ಯಯನ ಮಾಡ್ತಾರೆ. ರಾತ್ರಿ ಬೇರೆ ಕೆಲಸ ಮಾಡೋದ್ರಲ್ಲಿ ಅವ್ರು ಪುರ್ಸೊತ್ತಿರೋದ್ರಿಂದ ಅವ್ರು ಈ ಅಧ್ಯಯನ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಮಾಹಿತಿ ಇಟ್ಕೊಂಡು ಮಾತಾಡಬೇಕು. ಸುಮ್ಮನೆ ಮಾಹಿತಿ ಇಲ್ದಿರ ಮಾತಾಡುವಂಥದ್ದು ಸರಿ ಇಲ್ಲ. ಯಾಕಂದರೆ ಪದೇ ಈ ರೀತಿ ನನಗೆ ಬೇರೆ ರೀತಿ ಮಾತಾಡುವಂಥದ್ದು ನನಗೂ ಒಂಥರ ಇಷ್ಟ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ. MP ಇದ್ದಾರೆ, ಏನು ಆಗಬೇಕು ಜಿಲ್ಲೆಗೆ, ಏನು ಮಾಡಬೇಕು. ಇವತ್ತು ಖೇಲೋ ಇಂಡಿಯಾಲಿ ದುಡ್ಡು ತಗೊಂಬರ್ಲಿ ಸ್ಟೇಡಿಯಂಗೆ ನಾವು ಸ್ವಾಗತ ಮಾಡ್ತೀವಿ. ನಾನು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಸಜ್ಜು ಕೈ ಜೋಡಿಸಿ ನೀವು ಇಂಥದ್ದು ಕೆಲಸ ಮಾಡಿ. ಸಮಯ ಇಂಥದಕ್ಕೆ ನೀವು ಕೊಡಿ. ಯಾವ್ಯಾವುದೋ ನಿಮ್ಮ ಮಾಹಿತಿ ಇಲ್ದಿರೋ ನೀವು ಮಾತಾಡೋವಂಥದ್ದಕ್ಕೆ ಬಹುಶಃ ಅದಕ್ಕೆ ಅರ್ಥ ಇರೋದಿಲ್ಲ. ಅದರಿಂದ ಯೂನಿವರ್ಸಿಟಿ ತಂದು ಯಾರು ಅವ್ರು ಓದ್ತಾರಂತ, ಅವ್ರು ಎಷ್ಟು ವರ್ಷ ಮಾಡಿದ್ರಂತೆ MBBS. ಆ ಪುರುಷಾರ್ಥಕ್ಕೆ ಯೂನಿವರ್ಸಿಟಿ ಮಾಡಬೇಕು. ಎಲ್ಲಿಗ ಅಮರಾವತಿ ಇರೋದಿಲ್ರಿ? ಅಮರಾವತಿ ಇರೋದು ಎಲ್ಲಿ? ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಮರಾವತಿ ಇರೋದು ಎಲ್ಲಿ? ಚಿಕ್ಕಬಳ್ಳಾಪುರ ಒಂದೇನಾ ಜಿಲ್ಲೆ ಅಂದ್ರೆ ನಿಮ್ಗೆ? ನೀವ ಎಲ್ಲಿ ಬಂದಿರೋದು ಅದು? ಈಗ ನೋಡ್ತಾ ಇರಿ. ಈಗ 2ನೇ ತಾರೀಕು ಏನು ಘೋಷಣೆ ಮಾಡ್ತೀವಿ? ನಮ್ಮ ಜಿಲ್ಲೆಯಲ್ಲೇ ಇರೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಸ್ವಲ್ಪ ನೆನಪು ಮಾಡ್ರಿ. ಅಮರಾವತಿ ಅಂತ ಒಂದು ಊರಿದೆ, ಶಿಡ್ಲಘಟ್ಟ ತಾಲೂಕು ಅಂತ ಹೇಳಿ. ಶಿಡ್ಲಘಟ್ಟನು ನಮ್ಮ ಜಿಲ್ಲೆಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿದೆ ಅಂತ ಸ್ವಲ್ಪ ಫಸ್ಟ್ ಅವ್ರ ಹತ್ರ ಕೇಳಿ. ಅದಾದ್ರೂ ನೆನಪಿದೆಯೋ ಇಲ್ಲ? ಪಾಪ ಬಿಡುವಿಲ್ವಲ್ರಿ, ನಿದ್ದೆ ಬೇರೆ ಇರಲ್ಲ ಪಾಪ. ಏನ್ ಮಾಡ್ತೀವಿ? ಅವರ ಸರ್ಕಾರದಲ್ಲೇ 2-3 ಬಾರಿ ಕ್ಯಾಬಿನೆಟ್ ತಂದ್ರು. ಅವರ ಸರ್ಕಾರದಲ್ಲಿ 2-3 ಬಾರಿ ಕ್ಯಾಬಿನೆಟ್ ತಂದ್ರು. ಅವರ ಸರ್ಕಾರನೇ ಎನ್ಕ್ವೈರಿಗೆ ಹಾಕಿದ್ರು. ಮಾಹಿತಿ ತಗೊಳ್ಳಿ. ಇವರೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಭಾಳ ಆಪ್ತರಿದ್ರಲ್ಲ. ಬೆಳಗ್ಗೆ ರಾತ್ರಿ ಜೊತೆಯಲ್ಲೇ ಮಧ್ಯರಾತ್ರಿವರೆಗೂ ಜೊತೆಯಲ್ಲಿ ಅಲ್ಲಿ ಓಡಾಡಿಸ್ಕೊಂಡು ಬೆಂಗಳೂರು ಪ್ರದಕ್ಷಿಣೆ, ರಾತ್ರಿ ದೇವನಹಳ್ಳಿ ಈ ಕಡೆಲ್ಲ ಪ್ರದಕ್ಷಿಣೆ ಮಾಡಿಸ್ತಿದ್ರಲ್ಲ. ಯಾಕೆ ಅವತ್ತು ನಿಮ್ಮ ಕ್ಯಾಬಿನೆಟಿಂದ ವಾಪಸ್ ಹೋಯ್ತು? ಯಾಕೆ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಆಯಿತು? ಇವತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ನಾನೇ ಪದೇ ಹೇಳಿದ್ದೀನಿ. ಇದನ್ನು ಎಸ್ಟಿಮೇಟ್ ಏನು ಅವರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರಲಿಲ್ಲ, ಅದಕ್ಕೆ ಅಡಿಷನಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಾವೆಲ್ಲ ಮುಖ್ಯಮಂತ್ರಿಗಳು ವಿನಂತಿ ಮಾಡಿ, ನಾನು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಇದನ್ನು ವೀಕ್ಷಣೆ ಮಾಡಿ ಅದನ್ನು ಇಲ್ಲ ಆಗಲೇಬೇಕು, ಇದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ, ಇದನ್ನು ಇದು ಮಾಡ್ಕೊಂಡು ಅಂತ ಹೇಳಿ ನಾವು ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ಅದೇ ರೀ. ಸದಾಶಿವನಿಗೆ ಸದಾ ಅದೇ ಜ್ಞಾನ. ಏನಿದ್ರು ಈಗ ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ. ಇವತ್ತು ಅವ್ರು ಏನಿದ್ರು, ಇವತ್ತು ಎಲ್ಲಿದ್ದಾರೆ, ಯಾವ ಮಟ್ಟದಲ್ಲಿದ್ದಾರೆ, ಇವತ್ತು ಇಡೀ ರಾಜ್ಯ ಮಾತಾಡ್ತಾ ಇದೆ. ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು, ಕೋವಿಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಅದೇ ಜ್ಞಾನ. ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಅಂತ. ಇವತ್ತು ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಟ್ಟಿದ್ದೀವಿ, ಇನ್ನು ಹಲವಾರು ಕೆಲಸಗಳನ್ನ ಜಿಲ್ಲೆಗೆ ತರ್ತಾ ಇದ್ದೀವಿ. ಇವೆಲ್ಲ ನನ್ನ ಹತ್ರ, ಬೇರೆ ಯಾರ ಹತ್ರನ ಅವ್ರು ಮಾತಾಡ್ಕೋಬೋದು. ನನ್ನ ಹತ್ರ ಅಭಿವೃದ್ಧಿ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ವೈಯಕ್ತಿಕ ಏನೋ ಒಂದು ಈ ನೆಲೆಗಟ್ಟಿನ ಮೇಲೆ ನಾನು ಏನು ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ಗೊತ್ತು, ರಾಜ್ಯಕ್ಕೆ ಗೊತ್ತು. ನಿಮ್ಮಾಗೆ ನಾವು ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡುವಂಥವ್ರಲ್ಲ. ನಾವು ಹಗಲೊತ್ತು ಮಾತ್ರ ಕೆಲಸ ಮಾಡೋದು. ನೀವು ಹಗಲು ರಾತ್ರಿ ಪುರ್ಸೊತ್ತಿಲ್ದರೆ ಕೆಲಸ ಮಾಡ್ತೀವಿ. ನಮ್ಗೆ ಬರೀ ಹಗಲೊತ್ತು ಮಾಡೋದೇ ದೇವ್ರು ಹೇಳ್ಕೊಟ್ರೆ ಕೆಲಸ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ.